ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 117ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗಗಳಲ್ಲಿ ಹನುಮಂತನನ್ನು ಕರೆದು ಶ್ರೀರಾಮನು ಲಂಕೆಗೆ ಹೋಗಿ ಅಲ್ಲಿ ಕೃಪಾಭಿಷಿಕ್ತನಾಗಿರುವ ವಿಭೀಷಣನ ಅನುಮತಿಯನ್ನು ಪಡೆದು ಮಹಾರಾಜನಾದ ಆತನೊಡನೆ ಕ್ರಮವಾಗಿ ಅನುಮತಿಯನ್ನು ಪಡೆದವನಾಗಿ ಸೀತೆಯ ಬಳಿಗೆ ಹೋಗಿ ಸಂದೇಶವನ್ನು ತಿಳಿಸಿ ರಾವಣನು ಮರಣ ಹೊಂದಿದ ಹಾಗೂ ನಮಗೆ ಜಯವಾದ ಸಂಗತಿಯನ್ನು ತಿಳಿಸಿ ಆಕೆಯ ಅಭಿಪ್ರಾಯವನ್ನು ತಿಳಿದುಕೊಂಡು ಬಾ ಅಥವಾ ಆಕೆಯ ಸಂದೇಶವನ್ನು ಪಡೆದುಕೊಂಡು ಬಾ ಎಂದು ಹೇಳಿರುತ್ತಾನೆ. ಹೀಗೆ ಹೇಳುವಲ್ಲಿ ಶ್ರೀರಾಮಚಂದ್ರನು ಸೀತೆಯ ಕುರಿತಾಗಿ, ವಿಶೇಷವಾಗಿ ಸ್ತ್ರೀಯರ ಕುರಿತಾಗಿ ಯಾವ ಅತ್ಯುಚ್ಚ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸಿರುವನು ಗಮನಿಸಬೇಕು. ಈಗಾಗಲೇ ಸೀತೆ ಸುಮಾರು 10-11 ತಿಂಗಳಿನಿಂದಲೂ ರಾವಣನ ವಶದಲ್ಲಿದ್ದವಳು. ಆಕೆಯ ಮನಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯಾಗಿದ್ದರೆ ಆಕೆಗೆ ತನಗೆ ಬೇಕಾದಂತೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಕ್ಕಿದೆ. ಆ ಕಾರಣದಿಂದಾಗಿ ತನ್ನ ವಿಜಯದ ವಾರ್ತೆಯನ್ನು ತಿಳಿಸುವುದು ಯೋಗ್ಯವಾದುದು. ಅದರಿಂದ ಸೀತೆಗೂ ಆನಂದವಾಗುತ್ತದೆ. ಆ ನಂತರ ಆಕೆಯ ಸಂದೇಶವನ್ನು ತಿಳಿದು ಬಾ ಎಂದು ಹನುಮಂತನಿಗೆ ಹೇಳಿರುತ್ತಾಳೆ. ರಾಮನ ಮನೋಭಾವವನ್ನು ಬಲ್ಲವಳಾದ ಸೀತೆಯೂ ಕೂಡ ನಾನು ಪತಿಯನ್ನು ನೋಡಬೇಕೆಂದಿರುವನು ಎಂಬ ಕ್ಲುಪ್ತವಾಗಿಯೇ ಸಂದೇಶವನ್ನು ಕಳುಹಿಸುತ್ತಾಳೆ. ಅಷ್ಟೇ ಸಾಕಲ್ಲವೇ? ಮಹಾಪ್ರಾಜ್ಞನು ಸಕಲ ಧನುರ್ಧಾರಿಗಳಲ್ಲಿ ಅಗ್ಗಳೆಯನು ಆದ ರಾಮನ ಬಳಿಗೆ ಬಂದು ಕಾರ್ಯಜ್ಞನಾದ ಹನುಮಂತನು ಯಾವ ನಿಮಿತ್ತವಾಗಿ ಈ ಕಾರ್ಯ ಅಂದರೆ ಯುದ್ಧವು ಆರಂಭವಾಯಿತು, ಅದಕ್ಕಾಗಿ ಮಾಡಿದ ಕೆಲಸಗಳಿಗೆ ಪರೋದಯವಾಗಿರುವ ದುಃಖ ಸಂತಪ್ತಳಾದ ಆ ಸೀತೆಯನ್ನು ನೋಡುವವನಾಗು. ದುಃಖದಿಂದ ತುಂಬಿ ಕಂಬನಿ ತುಂಬಿದ ಕಣ್ಣುಗಳುಳ್ಳವಳಾದ ಆ ಸೀತಾದೇವಿಯು ನಿನ್ನ ವಿಜಯವನ್ನು ಕೇಳಿ ಹರ್ಷವನ್ನು ತಾಳಿದಳು. ಹಿಂದಿನ ಪರಿಚಯದಿಂದಲೂ, ಏಕೆಂದರೆ ಈ ಹಿಂದೆಯೇ ಒಮ್ಮೆ ಹನುಮಂತನು ಅಶೋಕವನದಲ್ಲಿ ಸೀತೆಯನ್ನು ಕಂಡಿದ್ದನು. ಹಿಂದಿನ ಪರಿಚಯದಿಂದಲೂ ನನ್ನಲ್ಲಿರುವ ನಂಬಿಕೆಯಿಂದಲೂ ಆಕೆಯು ವಿಶ್ವಾಸಪೂರ್ವಕವಾಗಿ ಕಾರ್ಯ ಸಾಧನೆಯನ್ನು ಮಾಡಿದ, ಅಂದರೆ ರಾವಣನನ್ನು ಕೊಂದು ರಾಕ್ಷಸರ ಮೇಲೆ ವಿಜಯವನ್ನು ಸಂಪಾದಿಸಿ ಲಂಕೆಯನ್ನು ಗೆದ್ದು ಅದರಲ್ಲಿ ವಿಭೀಷಣನನ್ನು ಪಟ್ಟಾಭಿಷಿಕ್ತರನ್ನಾಗಿಸಿದ ತನ್ನ ಪತಿಯನ್ನು ಲಕ್ಷ್ಮಣನ ಸಮೇತವಾಗಿ ನೋಡಲು ಇಚ್ಛಿಸುವೆನು ಎಂದು ಹೇಳಿ ಕಳುಹಿಸಿರುವಳು ಎಂದು ನುಡಿದನು. ಹನುಮಂತನು ಹೀಗೆನ್ನಲು ಧರ್ಮಿಷ್ಠರಲ್ಲಿ ಶ್ರೇಷ್ಠನಾದ ರಾಮನು ಪಟ್ಟನೆ ಸ್ವಲ್ಪ ಕಂಬನಿ ತುಂಬಿದವನಾಗಿ ಧ್ಯಾನಾಸಕ್ತನಾದನು. ದೀರ್ಘವಾದ ಬಿಸಿ ನಿಟ್ಟುಸಿರು ಬಿಡುತ್ತಾ ನೆಲವನ್ನು ನೋಡುತ್ತಾ ಸಮೀಪದಲ್ಲಿ ಮೇಘದ ಆಕಾರದಿಂದ ನಿಂತಿದ್ದ ವಿಭೀಷಣನಿಗೆ ವಿದೇಹರಾಜನ ಮಗಳಾದ ಸೀತೆಗೆ ಮಂಗಳ ಸ್ನಾನವನ್ನು ಮಾಡಿಸಿ ದಿವ್ಯಾಭರಣಗಳನ್ನು ತೊಡಿಸಿ ಉತ್ತಮ ಲೇಪನವನ್ನು ಮಾಡಿಸಿ ಇಲ್ಲಿಗೆ ಬೇಗನೆ ಕರೆತರುವವನಾಗು. ಏಕೆಂದರೆ ಇಲ್ಲಿಯವರೆಗೂ ಯಾವ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದನೋ ಆ ರಾವಣನ ಆಶ್ರಯದಲ್ಲಿ ಆಕೆ ಸ್ನಾನವಿರಲಿ, ಬಟ್ಟೆ ಬದಲಿಸುವುದಿರಲಿ, ಅಲ್ಲಿಯ ಲಂಕೆಯ ಯಾವ ಬಟ್ಟೆ ಇರಲಿ, ಅಲ್ಲಿಯ ಆಹಾರವೇ ಇರಲಿ, ಯಾವುದನ್ನು ಮುಟ್ಟಿರಲಿಲ್ಲ. ಆಕೆಯನ್ನು ಹೇಗೆ ಆತ ಕದ್ದುಕೊಂಡು ಹೋಗಿದ್ದನು ಅದೇ ಸ್ಥಿತಿಯಲ್ಲಿ ಆಕೆ ಅಶೋಕವನದಲ್ಲಿ ಶಿಂಶುಪ ವೃಕ್ಷದ ಕೆಳಗೆ ಕುಳಿತಿದ್ದಳು. ನೆಲದ ಮೇಲೆಯೇ ಕುಳಿತವಳಾಗಿದ್ದಳು. ಇದೆಲ್ಲವನ್ನು ಜ್ಞಾನದಿಂದ ಶ್ರೀರಾಮನು ಬಲ್ಲವನಲ್ಲವೇ? ತನ್ನ ಪತ್ನಿಯು ಹಾಗೂ ತನ್ನ ಅರ್ಧಾಂಗಿಯು ಪರಬ್ರಹ್ಮ ಪ್ರಕೃತಿ ಸ್ವರೂಪರು ಆದಂತಹ ಸೀತೆಯ ವಿಚಾರವನ್ನು ಶ್ರೀರಾಮನಲ್ಲದೆ ಇನ್ಯಾರು ತಾನೇ ತಿಳಿಯಲು ಸಾಧ್ಯ? ಇಲ್ಲಿ ವಿಭೀಷಣನು ಆಕೆಗೆ ಯೋಗ್ಯವಾದ ಆಭರಣಗಳನ್ನು ತೊಡಿಸಿ ಕರೆದುಕೊಂಡು ಬರುವುದು, ಕೆಲವರು ಆ ಕುರಿತಾಗಿ ಕೆಲವು ಜಿಜ್ಞಾಸೆಗಳನ್ನು ಮಾಡುತ್ತಾರೆ. ನೆನಪಿರಲಿ, ರಾವಣನು ಆಕೆಯನ್ನು ಅಪಹರಿಸಿದ್ದೇನೋ ನಿಜ. ಈಗ ರಾವಣನ ವಂಶಕ್ಕೆ ಸೇರಿದಂತಹ ರಾವಣನ ಸೋದರನೇ ಆದಂತಹ ವಿಭೀಷಣನು ಆ ಸ್ಥಾನವನ್ನು, ಅಂದರೆ ರಾವಣನು ಹಿಂದೆ ಅಲಂಕರಿಸಿದ್ದ ಲಂಕೆಯ ಸ್ಥಾನವನ್ನು ಆತ ಆಕ್ರಮಿಸಿದ್ದಾನೆ. ಈ ಸಂದರ್ಭದಲ್ಲಿ ಆತನು ತನ್ನ ಅಣ್ಣನು ಮಾಡಿದ ತಪ್ಪನ್ನು ಹಿಂದೆಯೂ ಧಿಕ್ಕರಿಸುತ್ತಾ ಸೀತೆಯನ್ನು ಹಿಂದಿರುಗಿಸುವಂತೆ ಆತನೇ ಮನವಿ ಮಾಡಿಕೊಂಡಿದ್ದನು. ರಾವಣನು ಆತನ ಮಾತನ್ನು ಕೇಳಿರಲಿಲ್ಲ. ಆದರೆ ಈಗ ಪ್ರಸ್ತುತ ಲಂಕೆಯ ರಾಜನಾಗಿ ಆ ವಿಭೀಷಣನು ಮಾಡಬೇಕಾದ ಪ್ರಥಮ ಕರ್ತವ್ಯವೇ ಸೀತೆಯನ್ನು ಪುನಃ ರಾವಣನ ಬಳಿಗೆ ಕರೆದು ತಂದು ಒಪ್ಪಿಸುವುದು. ಈ ಹಂತದಲ್ಲಿ ಯುದ್ಧದಲ್ಲಿ ವಿಜಯವು ಸಂಭವಿಸಿದ ಕೂಡಲೇ ಈ ನಮ್ಮ ಸಿನಿಮಾಗಳಲ್ಲಿ ತೋರಿಸುತ್ತಾರಲ್ಲ, ಹಾಗೆ ಓಡಿ ಬಂದು ಅವರು ಎದುರುಕೊಳ್ಳುವುದು ಸಾಧ್ಯವಿಲ್ಲ. ಆಕೆ ಒಬ್ಬ ರಾಜನಿಂದ ಅಪಹೃತಳಾಗಿ ಆ ರಾಜನ
ಸೆರೆಯಲ್ಲಿ ಆಕೆ ಬಂಧಿತಳಾಗಿದ್ದಾಳೆ. ಹಾಗಿರುವಾಗ ಆ ರಾಜನು ಸತ್ತ ನಂತರ ಆ ರಾಜ್ಯಕ್ಕೆ ಮತ್ತೊಬ್ಬ ರಾಜನಾಗಬೇಕು. ಮತ್ತೊಬ್ಬ ಯಾರು ರಾಜನಾಗುತ್ತಾನೆಯೋ ಆತನು ಗೆದ್ದಿರುವಂತಹ ಶ್ರೀರಾಮನಿಂದ ಅನುಮತಿಯನ್ನು ಪಡೆಯಬೇಕು. ಆ ಅನುಮತಿಯನ್ನು ವಿಭೀಷಣನು ರಾಮನಿಂದ ಪಡೆಯುವ ಮೊದಲು ರಾಮನು ಸೀತೆಯ ಅಭಿಪ್ರಾಯವೇನಿದೆ, ಆಕೆ ನನ್ನನ್ನು ನೋಡಲು ಇಚ್ಛಿಸುವಳೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ಹನುಮಂತನನ್ನು ದೂತನನ್ನಾಗಿ ಕಳಿಸಿ ಹನುಮಂತನು ಆಕೆಯ ಸಂದೇಶವನ್ನು ತಂದು, ಆ ಸೀತೆಯು ನಿನ್ನನ್ನು ನೋಡಲು, ಲಕ್ಷ್ಮಣ ಸಮೇತನಾದ ನಿನ್ನನ್ನು ನೋಡಲು ಇಚ್ಛಿಸುತ್ತಿರುವಳು ಎಂದು ಹೇಳಿದ ನಂತರವೇ ವಿಭೀಷಣನಿಗೆ ತನ್ನ ಅಡಿಯಲ್ಲಿಯೇ ತನ್ನ ಆಶ್ರಯದಲ್ಲಿಯೇ ಲಂಕೆಯ ರಾಜ್ಯವನ್ನು ಪಡೆದುಕೊಂಡಿರುವ ವಿಭೀಷಣನಿಗೆ ರಾಮನು ಆಜ್ಞಾಪಿಸಬೇಕು. ಅದರಂತೆ ಯೋಗ್ಯವಾದ ರೀತಿಯಲ್ಲಿ ಸನ್ಮಾನಪೂರ್ವಕವಾಗಿಯೇ ಆತ ಸೀತೆಯನ್ನು ರಾಮನ ಬಳಿಗೆ ತಂದು ಒಪ್ಪಿಸಬೇಕು. ರಾಮನು ಹೀಗೆನ್ನಲು ವಿಭೀಷಣನು ತ್ವರೆಪಡುತ್ತಾ ಅಂತಃಪುರಕ್ಕೆ ಬಂದು ತನ್ನ ಸ್ತ್ರೀಯರ ಮೂಲಕ ಸೀತೆಗೆ ತಿಳಿಯಪಡಿಸಿದನು. ಬಳಿಕ ರಾಕ್ಷಸ ರಾಜನಾದ ವಿಭೀಷಣನು ಮಹಾಭಾಗ್ಯವತಿಯಾದ ಸೀತೆಯನ್ನು ಕಂಡು ಸೀತೆಯನ್ನು ಕಂಡು ತಲೆಯ ಮೇಲೆ ಕೈಗಳನ್ನು ಗಟ್ಟಿಯಾಗಿ ಜೋಡಿಸಿ ವಿನಯದಿಂದ, ವೈದೇಹಿಯೇ, ದಿವ್ಯ ಲೇಪನಗಳನ್ನು ದಿವ್ಯವಾದ ಆಭರಣಗಳನ್ನು ಧರಿಸಿ ಪಲ್ಲಕ್ಕಿಯನ್ನು ಏರುವವಳಾಗು. ನಿನಗೆ ಶುಭವಾಗಲಿ, ನಿನ್ನ ಪತಿಯು ನಿನ್ನನ್ನು ನೋಡಬಯಸುತ್ತಾನೆ ಎಂದನು. ಹೀಗೆನ್ನಲು ವಿಭೀಷಣನನ್ನು ಕುರಿತು ಸೀತೆಯು ಹೇಳುತ್ತಾಳೆ, ರಾಕ್ಷಸರಾಜನೇ, ಸ್ನಾನ ಮಾಡದೆಯೇ ಪತಿಯನ್ನು ನಾನು ನೋಡಬಯಸುತ್ತೇನೆ ಎಂದು ಉತ್ತರ ಕೊಟ್ಟಳು. ಆಕೆಯ ಆ ಮಾತು ಕೇಳಿ ವಿಭೀಷಣನು, ರಾಜನಾದ ನಿನ್ನ ಪತಿಯು ಏನು ಹೇಳಿರುವನೋ ಅದರಂತೆಯೇ ಮಾಡುವವಳಾಗು ಎಂದು ಉತ್ತರ ಕೊಟ್ಟನು. ಆತನ ಆ ಮಾತು ಕೇಳಿ ಪತಿಯೇ ದೈವವೆಂದು ತಿಳಿದು ಪ್ರತಿಭಕ್ತಿಯನ್ನೇ ವ್ರತವಾಗಿ ಉಳ್ಳ ಸಾಧ್ವೀಮಣಿಯಾದ ಸೀತೆಯು ಹಾಗೆಯೇ ಆಗಲಿ ಎಂದು ಉತ್ತರ ಕೊಟ್ಟಳು. ಏಕೆಂದರೆ ಸೀತೆಯು ಯಾವ ಸ್ಥಿತಿಯಲ್ಲಿ ಇರುವಳು ಎಂದು ಹನುಮಂತನು ಹೇಳುವುದೇನು? ಶ್ರೀರಾಮನ ಹೃದಯಕ್ಕೆ ತಿಳಿದಿಲ್ಲವೇ? ಆಕೆ ತನ್ನನ್ನು ಎಷ್ಟರ ಮಟ್ಟಿಗೆ ಪ್ರೇಮಿಸುತ್ತಾಳೆ. ಆ ಕಾರಣದಿಂದಾಗಿ ಆಕೆ ಆಹಾರವನ್ನೇ ಇರಲಿ, ನಿದ್ರೆಯನ್ನೇ ಆಗಲಿ, ಅಥವಾ ಸ್ನಾನವನ್ನೇ ಆಗಲಿ, ಅಥವಾ ತಾನು ಅಲಂಕರಿಸಿಕೊಳ್ಳುವುದೇ ಆಗಲಿ, ಯಾವುದನ್ನು ಈ ಎಲ್ಲ 10-11 ತಿಂಗಳ ಕಾಲ ಮಾಡಿರುವುದಿಲ್ಲ. ಆದರೆ ಸೀತೆಗೆ ತಾನು ಇರುವಂತೆಯೇ ಹೋಗಿ ಶ್ರೀರಾಮನನ್ನು ಕಾಣಬೇಕೆಂಬ ಆಶಯ. ಆದರೆ ಶ್ರೀರಾಮನು ಆಕೆಯನ್ನು ಎಲ್ಲರ ಮುಂದೆ ಸ್ವೀಕರಿಸಬೇಕಾದಂತಹ ಸಂದರ್ಭ ಬಂದುದಗಲಿರುವುದರಿಂದ ಆಕೆ ಮಂಗಳ ಸ್ನಾತಳಾಗಿ ಬರುವುದು ಲಂಕೆಯ ದೃಷ್ಟಿಯಿಂದಲೂ ಉತ್ತಮವಾದದ್ದು. ಯಾವ ಲಂಕೆಯ ರಾಜ ರಾವಣನು ಆಕೆಯನ್ನು ಅಪಹರಿಸಿ ಆ ಕಾರಣದಿಂದಾಗಿ ಲಂಕೆಯು ಆಕೆಯ ಕೋಪಕ್ಕೆ ತುತ್ತಾಗಿದೆಯೋ ಆ ಲಂಕೆಯಲ್ಲಿಯೇ ಆಕೆಗೆ ಮಂಗಳ ಸ್ನಾನವನ್ನು ಮಾಡಿಸಿ ಆಕೆಯನ್ನು ಸರ್ವಾಭರಣಗಳಿಂದ ಅಲಂಕರಿಸಿ ಆಕೆಯನ್ನು ಪೂಜಿಸಿ ಆಕೆಯ ಆಕೆಯ ಕೃಪಾಕಟಾಕ್ಷವನ್ನು ಪಡೆದ ಲಂಕೆ ಇಂದು ಸಂಪೂರ್ಣವಾಗಿ ನಾಶವಾಗಿದ್ದರು ಮುಂದೆ ಸರ್ವ ಸಮೃದ್ಧವಾಗಬೇಕಲ್ಲವೇ? ವಿಭೀಷಣನ ರಾಜ್ಯ ಯಶಸ್ವಿಯಾಗಿ ನಡೆಯಬೇಕಾದರೆ ಲಕ್ಷ್ಮೀ ಸ್ವರೂಪಳಾದ ಸೀತೆಯ ಕೃಪಾ ಕಟಾಕ್ಷವಿರಬೇಕು. ಅದಕ್ಕಾಗಿಯೇ ಶ್ರೀರಾಮನು ಆಕೆಗೆ ಈ ರೀತಿಯಾಗಿ ವಿಭೀಷಣನಿಗೆ ಹೇಳಿ ಕಳುಹಿಸಿರುವನು. ಆತನ ಆ ಮಾತು ಕೇಳಿ ಪತಿಯೇ ದೈವವೆಂದು ತಿಳಿದು ಪತಿಭಕ್ತಿಯನ್ನೇ ವೃತವಾಗಿ ಉಳ್ಳ ಸಾಧ್ವೀಮಣಿಯಾದ ಸೀತೆಯು ಹಾಗೆಯೇ ಆಗಲಿ ಎಂದು ಉತ್ತರ ಕೊಟ್ಟಳು. ಅನಂತರ ಸೀತೆಗೆ ತಲೆಗೆ ಸ್ನಾನ ಮಾಡಿಸಿ ಯುವತಿಯರ ಮೂಲಕ ಸಿಂಗರಿಸಿ ಅಮೂಲ್ಯವಾದ ಆಭರಣಗಳನ್ನು ತೊಡಿಸಿ ಅಮೂಲ್ಯವಾದ ವಸ್ತ್ರವನ್ನು ಉಡಿಸಿ ಉತ್ತಮವಾದ ವಸ್ತ್ರಗಳನ್ನು ಹೊದಿಸಿ ಹೊಳೆಯುತ್ತಿದ್ದ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಅನೇಕ ಮಂದಿ ರಾಕ್ಷಸರನ್ನು ಸುತ್ತುಗಾವಲಿಟ್ಟು ವಿಭೀಷಣನು ಕರೆದೊಯ್ದನು. ಮಹಾತ್ಮನಾದ ರಾಮನ ಬಳಿ ಸಾರಿ ಆತನು ಧ್ಯಾನಾಸಕ್ತನಾಗಿರುವನೆಂದು ತಿಳಿದು ಸಹ ನಮ್ರತೆಯಿಂದ ನಮಸ್ಕರಿಸಿ ಬಹು ಸಂತೋಷದಿಂದ ಸೀತೆಯು ಬಂದಿರುವಳು ಎಂದು ಅರಿಕೆ ಮಾಡಿದನು. ರಾಕ್ಷಸನ ಮನೆಯಲ್ಲಿ ಬಹಳ ಕಾಲ ಇದ್ದವಳಾದ ಆಕೆಯು ಬಂದಿರುವಳೆಂದು ಕೇಳಿ ರಾಮನಿಗೆ ಹರ್ಷವು, ದೈನ್ಯವು, ರೋಷವು ಮೂರು ಒಟ್ಟಿಗೆ ಸಂಭವಿಸಿದವು. ಸೀತೆ ಬಂದಿರುವಳೆಂದು ಹರ್ಷ, ಇಷ್ಟೆಲ್ಲಾ ನನಗಾಗಿ ಕಷ್ಟಪಟ್ಟಳಲ್ಲ, ಆ ರಾವಣನ ಅರಮನೆಯಲ್ಲಿ ಕಷ್ಟಪಟ್ಟಳಲ್ಲ ಎಂದು ದೈನ್ಯ, ಆ ರೀತಿಯಾಗಿ ಆಕೆ ನನ್ನಿಂದ ದೂರವಾಗಿ ಇರಬೇಕಾಯಿತಲ್ಲ, ಅರಮನೆಯಲ್ಲಿಯೇ ರಾವಣನ ಅರಮನೆಯಲ್ಲಿ ಇದ್ದಳಲ್ಲ ಎಂಬ ಕಾರಣಕ್ಕಾಗಿ ರೋಷ ಎಲ್ಲವೂ ಒಟ್ಟಿಗೆ ಸಂಭವಿಸಿದವು. ಅನಂತರ ವಿಭೀಷಣನು ಪಕ್ಕದಲ್ಲಿ ಬಂದು ನಿಂತಿರುವುದನ್ನು ನೋಡಿ ರಾಮನು ವಿಮರ್ಶೆ ಮಾಡಿ ಆಲೋಚಿಸುತ್ತಾ ಸಂತೋಷವನ್ನು ತೊರೆದವನಾಗಿ ಹೇಳುತ್ತಾನೆ, ರಾಕ್ಷಸರಾಜನೇ, ಸೌಮ್ಯನೇ, ಯಾವಾಗಲೂ ನನ್ನ ವಿಜಯದಲ್ಲಿ ಆಸಕ್ತನಾದವನೇ, ವೈದೇಹಿಯು ನನ್ನ ಸಮೀಪಕ್ಕೆ ಬೇಗನೆ ಬರಲಿ ಎಂದನು. ರಾಮನ ಆ ಮಾತನ್ನು ತಿಳಿದುಕೊಂಡು
ವಿಭೀಷಣನು ಬೇಗನೆ ಜನಸಂದಣಿಯನ್ನು ಆಚೆಗೆ ದಬ್ಬಲು ಸುತ್ತಲು ಪ್ರಯತ್ನ ಮಾಡಿದನು. ಕವಚಗಳನ್ನು ಪಾಗುಗಳನ್ನು ಧರಿಸಿ ಕೈಗಳಲ್ಲಿ ಬೆತ್ತಗಳನ್ನು ಹಿಡಿದು ಶಬ್ದ ಮಾಡುತ್ತಿದ್ದ ಭಟರು ಸುತ್ತಲೂ ಜನಗಳನ್ನು ಹಿಂದಕ್ಕೆ ತಳ್ಳುತ್ತಾ ತಿರುಗಾಡಿದರು. ಕಪಿ ಕರಡಿಗಳ ಹಾಗೂ ರಾಕ್ಷಸರ ತಂಡಗಳು ಎಲ್ಲೆಲ್ಲೂ ಹಿಂದಕ್ಕೆ ತಳ್ಳಲ್ಪಡುತ್ತಾ ದೂರ ಸರಿದವು. ಏಕೆಂದರೆ ಕಪಿ ಕರಡಿಗಳಿರಲಿ, ಸ್ವತಃ ರಾಕ್ಷಸರೇ ಆ ಸೀತೆಯನ್ನು ಎಂದೂ ಕಂಡುಬರಲ್ಲ. ಆ ಅಶೋಕವನದಲ್ಲಿ ರಾಕ್ಷಸ ಸ್ತ್ರೀಯರ ಹೊರತು, ರಾವಣನೊಬ್ಬನ ಹೊರತು ಬೇರೆ ಯಾರಿಗೂ ಆಕೆಯ ದರ್ಶನವೇ ಇರಲಿಲ್ಲ. ಹಿಂದೂಡಿಸಲ್ಪಡುತ್ತಿದ್ದ ಅವರೆಲ್ಲರಿಂದ ಸಮುದ್ರದಲ್ಲಿ ಬಿರುಗಾಳಿ ಎದ್ದು ಸುಳಿಗಳಾಗಿ ಧ್ವನಿಯಾಗುವಂತೆ ಧ್ವನಿ ಹುಟ್ಟಿತು. ಸುತ್ತಲೂ ಹಿಂದೂಡಿಸಲ್ಪಡುತ್ತಿದ್ದ ಭಯಗೊಂಡ ಅವರನ್ನು ಕಂಡು ರಾಮನು ಕೋಪದಿಂದಲೂ ಅವರ ಮೇಲಣ ವಿಶ್ವಾಸದಿಂದಲೂ ಅದನ್ನು ತಡೆಗಟ್ಟಿದನು. ಕೋಪಗೊಂಡು ಕಣ್ಣುಗಳಿಂದ ಸುಟ್ಟು ಬಿಡುವವನಂತೆ ರಾಮನು ಮಹಾಬುದ್ಧಿಶಾಲಿಯಾದ ವಿಭೀಷಣನನ್ನು ಕುರಿತು ನಿಂದಿಸುತ್ತಾ ಹೀಗೆಂದನು: ಏತಕ್ಕಾಗಿ ನನ್ನನ್ನು ಉಪೇಕ್ಷೆ ಮಾಡಿ ಈ ಜನಗಳನ್ನು ತೊಂದರೆಪಡಿಸುತ್ತಿದ್ದೀಯೇ? ಈ ಕಾರ್ಯವನ್ನು ನಿಲ್ಲಿಸು. ಈ ಜನಗಳು ನನ್ನವರು, ಈ ಎಲ್ಲ ಕಪಿಕರಡಿಗಳು ನನ್ನವರು. ಹೆಂಗಸಿಗೆ ಮನೆಗಳು, ವಸ್ತ್ರಗಳು, ಗೋಡೆಗಳು, ಮುಖಪರದೆಗಳು, ಇಂತಹ ರಾಜ ಸತ್ಕಾರಗಳು ಅವಶ್ಯಕವಲ್ಲ. ಇವನ್ನು ನಾವು ಮಾಡಿಕೊಂಡಿರುವುದು. ಎಲ್ಲಿ ನಮ್ಮ ಸ್ತ್ರೀಯರನ್ನು ಮತ್ತೊಬ್ಬರು ನೋಡಿ ಹಾರಿಸಿಕೊಂಡು ಹೋಗಿಬಿಡುವರು, ಎಲ್ಲಿ ಯಾವ ಪರಪುರುಷರನ್ನು ನೋಡಿದೊಡನೆ ಸ್ತ್ರೀಯರು ಮನಸೋತು ಆತರ ಹಿಂದೆ ಓಡಿ ಹೋಗಿಬಿಡುವರು, ಓಡಿ ಹೋಗುವರು ಎಂದಲ್ಲ, ಓಡಿ ಹೋಗಿ ಬಿಡುವರೋ ಎಂದು ನಮಗಿರುವ ಭಯದ ಕಾರಣದಿಂದಾಗಿ ಅವರನ್ನು 4 ಗೋಡೆಗಳ ನಡುವೆ ಬಂಧಿಸಿಡುತ್ತೇವೆ. ಮುಖಕ್ಕೆ ಪರದೆ ಹಾಕಿ ಅವರನ್ನು ಬೇರೆ ಯಾರು ನೋಡದಂತೆ ಅವರನ್ನು ಕಾಪಾಡಿಕೊಳ್ಳಲು ಹೋಗುತ್ತೇವೆ. ಹೇಗೆ ನಮ್ಮದಾದ ವಸ್ತುಗಳನ್ನು ನಾವು ಕಾಪಾಡಿಕೊಳ್ಳುತ್ತೇವೆಯೋ, ಈ ರೀತಿ ವಸ್ತುಗಳಂತೆ ಸ್ತ್ರೀಯರನ್ನು ಕಾಣುವ ಜನಗಳು ಮಾತ್ರವೇ ಮುಖಕ್ಕೆ ಪರದೆಯನ್ನು ಹಾಕಿ ಆಕೆಯನ್ನು 4 ಗೋಡೆಗಳ ನಡುವೆ ಕೂರಿಸಿ ಧರ್ಮ, ಮತ, ಸಂಸ್ಕಾರ, ಯಾವುದೋ ಶಾಸ್ತ್ರಗಳಲ್ಲಿ ಹೇಳಿರುವುದು ಈ ಎಲ್ಲ ಕಟ್ಟಳೆಗಳನ್ನು ವಿಧಿಸಿ ಆಕೆಯನ್ನು ಕೂಡಿ ಹಾಕುತ್ತಾರೆಯೇ ಹೊರತು, ಸ್ತ್ರೀಯು ಕೂಡ ಪುರುಷನಷ್ಟೇ ಸ್ವತಂತ್ರಳು. ಆಕೆ ತನ್ನ ನಿರ್ಧಾರವನ್ನು ತಾನೇ ತೆಗೆದುಕೊಳ್ಳಬಲ್ಲಳು ಎಂಬುದನ್ನು ಶ್ರೀರಾಮನು ಆರಂಭದಿಂದಲೇ ತೋರಿಸುತ್ತಿದ್ದಾನೆ. ಯುದ್ಧದಲ್ಲಿ ರಾವಣನನ್ನು ಗೆದ್ದ ಕೂಡಲೇ ಆತ ವಿಭೀಷಣನಿಗೆ ಆಜ್ಞಾಪಿಸಬಹುದಿತ್ತು: ನೀನು ಸೀತೆಯನ್ನು ನನ್ನ ಬಳಿಗೆ ಕರೆತಂದು ಒಪ್ಪಿಸು ಎಂದು. ಸ್ತ್ರೀಯನ್ನು ಎಂದೂ ಒಂದು ವಸ್ತುವಿನಂತೆ ನೋಡಿದವನಲ್ಲ ಶ್ರೀರಾಮ. ಆ ಕಾರಣದಿಂದಾಗಿ ಮೊದಲು ವಿಭೀಷಣನ ಅನುಮತಿ ಪಡೆದು ಹೋಗಿ ಸೀತೆಯನ್ನು ಕಂಡು ಆಕೆಗೆ ನನ್ನ ಸಂದೇಶವನ್ನು ತಿಳಿಸು, ನನ್ನ ಗೆಲುವಿನ ವಿಚಾರವನ್ನು ತಿಳಿಸು, ಆಕೆಯ ಸಂದೇಶವನ್ನು ಪಡೆದು ಬಾ ಎನ್ನುತ್ತಾನೆ. ಸ್ವತಂತ್ರಳಾದ ಸೀತೆಯು ತನ್ನ ಸಂದೇಶವನ್ನು ನೀಡಿ, ನಾನು ನಿನ್ನನ್ನು ಲಕ್ಷ್ಮಣನೊಡನೆ ನೋಡಲು ಇಚ್ಛಿಸುತ್ತೇನೆ ಎಂದು ಹೇಳಿದ ನಂತರವೇ ಆತ ವಿಭೀಷಣನಿಗೆ ಆಕೆಗೆ ಯೋಗ್ಯವಾದ ರೀತಿಯಲ್ಲಿ ಕರೆದುಕೊಂಡು ಬಾ ಎಂದು ಹೇಳುತ್ತಾನೆ. ಆಕೆಯನ್ನು ಇದ್ದವಳು ಇದ್ದಂತೆಯೇ ಒಪ್ಪಿಸುವುದು ಶ್ರೀರಾಮನಿಗೂ ಯೋಗ್ಯವಲ್ಲ. ಯಾವ ಸ್ತ್ರೀಯೂ ಕೂಡ ಆಭರಣಗಳಿಂದ ಅಲಂಕೃತಳಾಗಿ ಮಂಗಳ ಸ್ನಾತಳಾಗದೆ ಹೊರಗೆ ಕಾಣಿಸಿಕೊಳ್ಳುವುದು ಸ್ವತಃ ಅವಳಿಗೆ ಇಷ್ಟವಿರುವುದಿಲ್ಲ. ಸಾವಿರಾರು ಜನ ಕಪಿ ಕರಡಿಗಳು, ರಾಕ್ಷಸರು ಎಲ್ಲರೂ ನೆರೆದಿರುವವರ ಮಧ್ಯದಲ್ಲಿಯೇ ನಾನು ಆಕೆಯನ್ನು ನೋಡಬೇಕಾಗಿರುವುದರಿಂದ ಆಕೆ ಶುಭ ಲಕ್ಷಣಗಳಿಂದ ಕೂಡಿಯೇ ಬರಲಿ ಎಂಬುದು ರಾಮನ ಆಶಯವೂ ಆಗಿರುತ್ತದೆ. ಹೆಂಗಸಿಗೆ ಮನೆಗಳು, ವಸ್ತ್ರಗಳು, ಗೋಡೆಗಳು, ಮುಖಪರದೆಗಳು, ಇಂಥ ರಾಜ ಸತ್ಕಾರಗಳು ಅವಶ್ಯಕವಲ್ಲ. ಸ್ತ್ರೀಯರಿಗೆ ಅವರ ಸದ್ಗುಣವೇ ಅವರ ಆವರಣ, ಮರೆ. ವ್ಯಸನ ಕಾಲಗಳಲ್ಲಿ, ಕಷ್ಟ ಕಾಲಗಳಲ್ಲಿ, ಯುದ್ಧಗಳಲ್ಲಿ, ಸ್ವಯಂವರದಲ್ಲಿ, ಯಜ್ಞದಲ್ಲಿ, ವಿವಾಹ ಕಾಲದಲ್ಲಿ ಸ್ತ್ರೀಯರನ್ನು ನೋಡುವುದು ದೋಷವಲ್ಲ. ಅವಳು ಯುದ್ಧ ಭೂಮಿಗೆ ಬರುತ್ತಿರುವಳು, ಯುದ್ಧ ಭೂಮಿಗೆ ಬಂದಿರುವವಳು, ಅತ್ಯಂತ ಕಷ್ಟಕ್ಕೆ ಸಿಕ್ಕಿರುವವಳು. ಈಕೆಯನ್ನು ನೋಡುವುದರಿಂದ, ಅದರಲ್ಲೂ ನಾನು ಸಮೀಪದಲ್ಲಿರುವಾಗ ಬೇರೆ ಯಾರೇ ಆಗಲಿ ಆಕೆಯನ್ನು ನೋಡುವುದರಿಂದ ಯಾವ ದೋಷವೂ ಇಲ್ಲ ವಿಭೀಷಣ. ಆದ್ದರಿಂದ ಇವಳನ್ನು ನನ್ನ ಸಮೀಪಕ್ಕೆ ಬೇಗನೆ ಕರೆದುಕೊಂಡು ಬಾ. ನಾನು ನನ್ನ ಮಿತ್ರ ಪರಿವಾರದಿಂದ ಒಳಗೊಂಡು ನಿಂತಿರುವುದನ್ನು ಸೀತೆಯು ನೋಡಲಿ. ರಾಮನ್ ಅಂದರೆ ಎಲ್ಲ ಕಪಿ ಕರಡಿಗಳು ಕೂಡ ಆಕೆಯನ್ನು ನೇರವಾಗಿ ನೋಡಲಿ. ಏಕೆಂದರೆ ಆಕೆಗಾಗಿಯೇ ಅವರೆಲ್ಲರೂ ಯುದ್ಧವನ್ನು ಮಾಡಿರುವರು. ಹಾಗೂ ತಾವು ಯಾರಿಗಾಗಿ ಯುದ್ಧವನ್ನು ಮಾಡಿ ಯಾರನ್ನು ಬಿಡಿಸುವ ಸಲುವಾಗಿ ತಮ್ಮ ಜೀವವನ್ನೇ ಒತ್ತಿ ಇಟ್ಟು ಹೋರಾಡಿದರು, ಆಕೆಯನ್ನು ನೋಡಲು ಅವರಲ್ಲಿಯೂ ಕುತೂಹಲವಿರುವುದಲ್ಲವೇ? ಅಂತಿಮ ಗಳಿಗೆಯಲ್ಲಿ ಅವರನ್ನು ದೂರಕ್ಕೆ ದೊಣ್ಣೆ ಹಿಡಿದು ದೂರ ತಳ್ಳಿಬಿಟ್ಟರೆ ಯೋಗ್ಯವಾದುದಾಗುವುದಿಲ್ಲ. ಆಕೆಯನ್ನು ನೋಡಲು ಅಂದರೆ ಸೀತೆಯನ್ನು ನೋಡಲು ನಾನು ಎಷ್ಟು ಉತ್ಸುಕನಾಗಿರುವೆನು, ಈ ಎಲ್ಲ ಕಪಿ ಕರಡಿಗಳು ಅಷ್ಟೇ ಉತ್ಸುಕರಾಗಿರುತ್ತಾರೆ ಹಾಗೂ ಅಷ್ಟೇ ಅಧಿಕಾರಿಗಳು ಆಗಿರುತ್ತಾರೆ. ಅವರೆಲ್ಲರೂ ನನ್ನೊಡಗೂಡಿದ ಆ ಸೀತೆಯನ್ನು ನಾನು ಇಲ್ಲಿ ಇರುವಾಗಲೇ ಆಕೆಯನ್ನು ನೋಡುವುದರಲ್ಲಿ ಯಾವ ತಪ್ಪು ಇಲ್ಲ. ಆಕೆಯನ್ನು ಎಲ್ಲರೂ ನೋಡಲಿ ಎಂಬ ಆಶಯದಿಂದ
ವಿಶೇಷವಾಗಿ ಆಕೆಯು ನಡೆದುಕೊಂಡೇ ಬರಲಿ, ಆಕೆಯನ್ನು ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಬರುವುದು ಬೇಡ. ಏಕೆಂದರೆ ಸ್ವಲ್ಪ ದೂರದಲ್ಲಿ ಪಲ್ಲಕ್ಕಿಯನ್ನು ಕೆಳಗೆ ಇಳಿಸಿಯಾಗಿರುತ್ತದೆ. ರಾಮನ ಹತ್ತಿರಕ್ಕೆ ಪಲ್ಲಕ್ಕಿಯಲ್ಲಿ ಎತ್ತುಕೊಂಡು ಬರುವುದು ಬೇಡ, ನಡೆದುಕೊಂಡೇ ಬರಲಿ ಎಂದು ಸಹ ಆತ ಹೇಳುತ್ತಾನೆ. ರಾಮನು ಹೀಗೆನ್ನಲು ವಿಭೀಷಣನು ಅದನ್ನು ಅರ್ಥ ಮಾಡಿಕೊಳ್ಳುತ್ತಾ ಸೀತೆಯನ್ನು ರಾಮನ ಸಮೀಪಕ್ಕೆ ವಿನಯದಿಂದ ಕರೆತಂದನು. ಆಗ ಲಕ್ಷ್ಮಣ, ಸುಗ್ರೀವರು, ಹನುಮಂತನು ರಾಮನ ಮಾತನ್ನು ಕೇಳಿ ಬಹಳವಾಗಿ ವ್ಯಥೆಗೊಂಡರು. ಪತ್ನಿಯ ಮೇಲೆ ಅಪೇಕ್ಷೆ ಇಲ್ಲದಿರುವುದನ್ನು, ಆತನ ಭಯಂಕರವಾದ ಇಂಗಿತಗಳಿಂದ ರಾಮನು ಸೀತೆಯ ವಿಚಾರದಲ್ಲಿ ಪ್ರೀತನಾಗಿಲ್ಲ ಎಂದು ತೀರ್ಮಾನಿಸಿದರು. ಏಕೆಂದರೆ ಆ ಮಾತುಗಳನ್ನು ಹೇಳುವಾಗ ತನ್ನ ಪ್ರಿಯ ಪತ್ನಿಯನ್ನು ಒಂದು ರಾಮನೇ ಎದ್ದು ಹೋಗಿ ನೋಡಬಹುದಿತ್ತು, ಅಥವಾ ಆಕೆಯನ್ನು ಯೋಗ್ಯವಾಗಿ ಹತ್ತಿರ ಕರೆದುಕೊಂಡು ಬಂದಾಗ ನಾನು ಏಕಾಂತದಲ್ಲಿ ಆಕೆಯನ್ನು ನೋಡಲು ಬಯಸುತ್ತೇನೆ ಎಂದು ಹೇಳಬಹುದಿತ್ತು. ಆದರೆ ಎಲ್ಲ ಪುರುಷರು, ಅಲ್ಲಿ ಒಬ್ಬಿಬ್ಬರಲ್ಲ, ಸಾವಿರಾರು ಪುರುಷರು, ಕಪಿ ಕರಡಿಗಳು, ರಾಕ್ಷಸರು ಎಲ್ಲರೂ ನೆರೆದಿರುವಾಗ ಅವರೆಲ್ಲರ ಸಮೇತವಾಗಿಯೇ ನಾನು ನೋಡಲು ಬಯಸುತ್ತೇನೆ ಎಂದು ಹೇಳುವ ಮಾತು ಒಬ್ಬ ರಾಜನಾದವನು ಹೇಳುವ ಮಾತಾಗಿದೆ. ಹಾಗಿದ್ದರೆ ಸೀತೆಯ ಮೇಲೆ ರಾಮನಿಗೆ ಪ್ರೇಮವೇ ಇಲ್ಲವೇ ಎಂದು ಎಲ್ಲ ಸುಗ್ರೀವಾದಿಗಳು ಆಶ್ಚರ್ಯಗೊಳ್ಳುತ್ತಾರೆ. ಸೀತೆಯು ಲಜ್ಜೆಯಿಂದ ತನ್ನ ಅವಯವಗಳಲ್ಲಿಯೇ ಅವಿತುಕೊಳ್ಳುತ್ತಾ ವಿಭೀಷಣನಿಂದ ಹಿಂಬಾಲಿಸಲ್ಪಡುತ್ತಾ ರಾಮನ ಬಳಿಗೆ ಬಂದಳು. ಜನ ಸಂದಣಿಯಲ್ಲಿ ಲಜ್ಜೆ ಪಡುತ್ತಾ ಮುಖಕ್ಕೆ ವಸ್ತ್ರವನ್ನು ಮುಚ್ಚಿಕೊಂಡು ಪತಿಯ ಬಳಿಗೆ ಬಂದು, ಆರ್ಯಪುತ್ರ ಎಂದು ನುಡಿಯುತ್ತಾ ಅತ್ತಳು. ಪತಿಯೇ ದೈವವೆಂದಿದ್ದ ಅತಿ ಸೌಮ್ಯವಾದ ವದನವುಳ್ಳ ಆಕೆಯು ವಿಸ್ಮಯದಿಂದಲೂ ಅತಿ ಸಂತೋಷದಿಂದಲೂ ಪ್ರೇಮದಿಂದಲೂ ಪತಿಯ ಸೌಮ್ಯವಾದ ಮುಖವನ್ನು ಕತ್ತೆತ್ತಿ ನೋಡಿದಳು. ಆಗ ನಿರ್ಮಲವಾದ ಚಂದ್ರನಂತೆ ಮುಖವುಳ್ಳ ಆಕೆಯು ಬಹಳ ಕಾಲದಿಂದ ಕಾಣದಿದ್ದ ಉದಯಿಸಿದ ಪೂರ್ಣ ಚಂದ್ರನಂತೆ ಮನೋಹರವಾದ ತನ್ನ ಪ್ರಿಯನ ಮುಖವನ್ನು ಕಾಣುತ್ತಾ ತನ್ನ ಮನಕ್ಲೇಶವನ್ನು ನೀಗಿಕೊಂಡಳು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 117ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.